ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನಮಗೆ ಹಸಿವು ಆಗುತ್ತಲ್ಲ, ಹಸಿವು ಹೇಗೆ ಆಗುತ್ತೆ ಮತ್ತು ನಮಗೆ ಯಾವಾಗಾದರೂ ಏನಾದರೂ ತಿನ್ಬೇಕು ಅನಿಸುತ್ತಲ್ಲ, ಏನಾದರೂ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಈ ಥರ ಬೇರೆ ಬೇರೆ ಥರ ವಸ್ತುಗಳನ್ನ ತಿನ್ಬೇಕು ಅನಿಸುತ್ತಲ್ಲ, ಅದು ನಮ್ಮ ಬ್ರೈನಲ್ಲಿ ಯಾಕೆ ಈ ಥರ ಅನಿಸುತ್ತೆ, ನಮ್ಮ ಬಾಡಿ ಯಾಕೆ ಆ ವಸ್ತು ನಮ್ಮನ್ನು ಕೇಳುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಫಾರ್ ಎಕ್ಸಾಂಪಲ್, ನಿಮಗೆ ಏನಾದರೂ ತಂಪಾದ ಪಾನೀಯಗಳಾಗಲಿ ಈ ಥರ ತಂಪಾಗಿರುವಂತಹ ವಸ್ತುಗಳನ್ನು ತಿನ್ನೋದಾಗಲಿ ಕುಡಿಯೋದಾಗಲಿ ನಿಮಗೆ ಈ ಥರ ಅನಿಸುತ್ತಿದ್ದರೆ ನಿಮ್ಮ ದೇಹದಲ್ಲಿ ಏನಾಗುತ್ತೆ ಅಂತಂದರೆ ಐರನ್ನ ಕಡಿಮೆ ಇರುತ್ತೆ. ಹಾಗಾಗಿ ನೀವು ಆ ಐರನ್ನು ಫುಲ್ಫಿಲ್ ಮಾಡೋದಕ್ಕಾಗಿ ನೀವು ಯಾವುದೇ ಥರ ಕೂಲ್ ಡ್ರಿಂಕ್ಸ್ಗಳನ್ನು ಈ ಥರ ಕುಡಿಯಬೇಡಿ. ಯಾಕಂತಂದರೆ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರ್ತವೆ. ನಿಮಗೆ ಐರನ್ ಬೇಕಾದರೆ ಪಾಲಕ್ ಇರುತ್ತಲ್ಲ, ಪಾಲಕ್ ತಿಂದಾಗ ನಿಮಗೆ ಬಾಡಿಗೆ ಬೇಕಾಗಿರುವಂಥ ಐರನ್ನು ಸಿಗುತ್ತೆ ಈಸಿಯಾಗಿ. ವೆಜ್ನಲ್ಲಿ ಸ್ಪೈಸಿ ಫುಡ್ ತಿನ್ಬೇಕು ಅನಿಸುತ್ತಲ್ಲ ಸಾಯಂಕಾಲ, ಸೊ ಆ ಥರ ಫುಡ್ ಏನಾದರೂ ತಿನ್ನಬೇಕಂದ್ರೆ ನಿಮಗೆ ನಿಮ್ಮ ಬಾಡಿಯಲ್ಲಿ ಸೋಡಿಯಂನ ಕಡಿಮೆ ಇರುತ್ತೆ. ಹಾಗಾಗಿ ನಿಮಗೆ ಆ ಥರ ವಸ್ತುಗಳನ್ನು ತಿನ್ನೋದಕ್ಕಾಗಿ ನಿಮ್ಮ ಬಾಡಿ ನಿಮ್ಮನ್ನು ಕೇಳುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ ಪನ್ನೀರನ್ನು ತಿನ್ನಿ. ನಿಮಗೆ ಸೋಡಿಯಂನ ಕಡಿಮೆ ಅದಲ್ಲ, ಸೋಡಿಯಮನ್ನು ನಿಮಗೆ ಫುಲ್ಫಿಲ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಯಾವುದೇ ಥರ ಚಾಕ್ಲೇಟ್ಸು ಮತ್ತು ಈ ಥರ ಸ್ವೀಟ್ಸ್ ತಿನ್ಬೇಕು ಅನ್ಸುತ್ತಲ್ಲ, ಅಂದರೆ ಚಾಕ್ಲೇಟ್ಸು. ಸೊ ಚಾಕ್ಲೇಟ್ ತಿನ್ನಬೇಕಂದ್ರೆ ನಿಮಗೆ ನಿಮ್ಮ ಬಾಡಿಯಲ್ಲಿ ಮ್ಯಾಗ್ನೀಷಿಯಮ್ನ ಕಡಿಮೆ ಇರುತ್ತೆ. ಆ ಮ್ಯಾಗ್ನೀಷಿಯಮ್ ಕಡಿಮೆ ಇರೋದಕ್ಕಾಗಿ ನೀವೇನು ಮಾಡ್ತೀರ ಅಂದರೆ ಬಾದಾಮು ಮತ್ತು ಕ್ಯಾಶವ್ಸ್ ಇರುತ್ತಲ್ಲ, ಅವನ್ನು ನೀವು ಗೋಡಂಬಿಗಳು ಇರುತ್ತಲ್ಲ ಅವು ತಿನ್ಬೋದು. ಇನ್ನೇನಂತಂದರೆ ನಿಮಗೆ ಯಾವುದಾದ್ರೂ ಕಲರ್ಫುಲ್ ವಸ್ತುಗಳು ಇರ್ತಾವಲ್ಲ, ಅಂದರೆ ಸ್ವೀಟ್ಸ್ ಇರ್ತಾವಲ್ಲ, ಚಾಕ್ಲೇಟ್ಸು ಸ್ವೀಟ್ಸು ಅಂದರೆ ಆರ್ಟಿಫಿಷಿಯಲ್ ಸ್ವೀಟ್ಸ್ ತಿನ್ಬೇಕು ಅನಿಸಿದ್ರೆ ನಿಮ್ಮ ಬಾಡಿಯಲ್ಲಿ ಏನಂದರೆ ಕ್ರೋಮಿಯಮ್ನ ಕಡಿಮೆ ಇರುತ್ತೆ. ಅಂದರೆ ಸ್ವೀಟು ಬೇಕಾದರೆ ನಿಮಗೆ, ಸೊ ಕ್ರೋಮಿಯಮ್ನ ಕಡಿಮೆ ಇರೋ ಕಾರಣಕ್ಕೆ ನಿಮಗೆ ಸ್ವೀಟ್ ತಿನ್ನಬೇಕು ಅನಿಸುತ್ತೆ. ಆ ಸಮಯದಲ್ಲಿ ನೀವೇನು ಮಾಡ್ತೀರಂತಂದರೆ ದ್ರಾಕ್ಷಿ ಇರ್ತಾವಲ್ಲ, ದ್ರಾಕ್ಷಿಗಳು ನೀವು ಅದರದ್ದು ಜ್ಯೂಸ್ ಕುಡಿಬೋದು, ದ್ರಾಕ್ಷಿಗಳು ಡೈರೆಕ್ಟಾಗಿ ತಿನ್ಬೋದು. ಇನ್ನು ಲಾಸ್ಟ್ ಬಂದುಬಿಟ್ಟು ನಿಮಗೆ ನಾನ್ ವೆಜ್ ತಿನ್ಬೇಕು ಅನಿಸಿದ್ರೆ ನಾನ್ ವೆಜ್ ತಿನ್ನೋದಕ್ಕೆ ನಿಮ್ಮ ಬಾಡಿಯಲ್ಲಿ ವಿಟಮಿನ್ B12 ಕಡಿಮೆ ಇರುತ್ತೆ. ಹಾಗಾಗಿ ನಿಮಗೆ ನಾನ್ ವೆಜ್ ತಿನ್ನಬೇಕು ಅಂತ ಅನಿಸುತ್ತೆ. ಆ ಟೈಮಲ್ಲಿ ನೀವು ಏನು ಮಾಡಬೇಕಂದ್ರೆ ನಿಮಗೆ ವಿಟಮಿನ್ B12 ಬೇಕಾದರೆ ನೀವು ಮೊಸರನ್ನು ತಿನ್ನಬೇಕು. ಮೊಸರನ್ನು ತಿಂದಿದ್ದರೆ ನಿಮಗೆ ವಿಟಮಿನ್ B12 ಅನ್ನೋದು ಈಸಿಯಾಗಿ ಸಿಗುತ್ತೆ. ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.